ಎಲ್ಲರಿಗೂ ನಮಸ್ಕಾರ. ಇವತ್ ನಾವೇನ್ 10 ಟಿಪ್ಸ್, ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ನಾ ಎಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ಲಿಕತ್ತೀನಿ. ಇದನ್ನ ಎಲ್ಲಾ ಹೆಣ್ಮಕ್ಳು ಫಾಲೋ ಮಾಡ್ಲೇಬೇಕು. ಅದ್ರೊಳಗೂ 40 ವರ್ಷ ಆದ್ಮೇಲೆ ಈ ಮುಟ್ಟು ನಿಲ್ಲಿಕ್ಕೆ ಸಮೀಪ ಇರುವಂತ ಹೆಣ್ಮಕ್ಳು ಮತ್ತು ಮುಟ್ಟು ನಿಂತವ್ರು, ಮೆನೋಪಾಸ್ ಆದಂತ ಹೆಣ್ಮಕ್ಳಂತೂ ಇದನ್ನ ದಯವಿಟ್ಟು ಫಾಲೋ ಮಾಡ್ರಿ. ಅಂದ್ರೆ ನಿಮ್ದು ಆರೋಗ್ಯ ಮತ್ತು ಜೀವನ ಎರಡು ವೈಬ್ರೆಂಟ್ ಆಗಿರ್ತದೆ. ಐ ಆಮ್ ವೆರಿ ಶೋರ್. ಓಕೆ, ಈ 10 ಪಾಯಿಂಟ್ಸ್ ನ ಒಂದೇ ವಿಡಿಯೋ ಒಳಗ ಮಾಡ್ಬಿಟ್ವಿ ಅಂದ್ರ ನಿಮ್ಗೆ ಲಾಂಗ್ ವಿಡಿಯೋ ಆಗ್ತದ, ಬೋರ್ ಆಗ್ತದ. ಅದಕ್ಕೋಸ್ಕರ ನಾನು ಈ ಫಸ್ಟ್ ವಿಡಿಯೋ ಒಳಗಡೆ ಕೇವಲ 3 ಟಿಪ್ಸ್ ಅನ್ನ, ಮೊದಲೇ 3 ಟಿಪ್ಸ್ ಅನ್ನ ನಾನು ಹೇಳ್ತೀನಿ, ವಿಚ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗ್ ಕೊನೆಯವರೆಗೂ ನೋಡ್ರಿ. ಮೊಟ್ಟ ಮೊದಲೇ ಒಂದು ಟಿಪ್ ಏನಪ್ಪಾ ಅಂದ್ರೆ ಅಕ್ಸೆಪ್ಟಿಂಗ್. ಏನ್ ಅಕ್ಸೆಪ್ಟ್ ಮಾಡ್ಕೋಬೇಕು? ಮೆನೋಪಾಸ್ ಅನ್ನ, ಈ ಋತು ಬಂದ ಅಂತ ಏನ್ ಹೇಳ್ತೀವಿ ಅಥವಾ ಮುಟ್ ನಿಲ್ಲೋದನ್ನ ಬಹಳ ಮಂದಿ ಒದ್ದಾಡ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳಿಕ್ ಆಗಂಗಿಲ್ಲ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಟ್ ಈಸ್ ವೆರಿ ಇನ್ನೆವಿಟೇಬಲ್, ನ್ಯಾಚುರಲ್ ಒಂದು ಟ್ರಾನ್ಸಿಷನ್ ಟೈಮ್. ಇದು ಎಲ್ಲಾ ಹೆಣ್ಮಕ್ಳಿಗೂ ಬರುವಂತದ್ದೇ. ನಾವ್ ಹೆಂಗ್ ಸಣ್ಣವ್ರಿದ್ದಾಗಿಂದ ಟೀನ್ ಏಜ್ ಅನ್ನ ಎಷ್ಟು ಖುಷಿ ಖುಷಿಯಾಗಿ ವೆಲ್ಕಮ್ ಮಾಡ್ಕೊಂಡಿವಲ್ಲ, ಹಂಗೆ ಮೆನೋಪಾಸ್ ಟೈಮ್ ಅನ್ನು ಕೂಡ ಅಷ್ಟೇ ಗ್ರೇಸ್ಫುಲ್ಲಿ ವೆಲ್ಕಮ್ ಮಾಡ್ಕೋಬೇಕಾಗ್ತದ. ಬಹಳ ಒಂದು ಮೆಚ್ಯೂರ್ ಆಗಿರುವಂತ ಫೇಸ್ ಇದು ಪ್ರತಿಯೊಬ್ಬ ಹೆಣ್ಮಗಳ ಜೀವನದೊಳಗೂ ಕೂಡ. ಕೇವಲ ಮಕ್ಕಳನ್ನ ಹೆರ್ಲಿಕ್ಕೆ ಆಗುವುದಿಲ್ಲ ಮೆನೋಪಾಸ್ ಆತಂದ್ರ. ಅದು ಬಿಟ್ಟು ಬಾಕಿ ಎಲ್ಲಾ ರೀತಿಯೊಳಗೂ ನೀನು ಮನಸ್ಸು ಮಾಡಿದ್ರೆ ಸಶಕ್ತಳಾಗಿರಬಹುದು. ಮಹಿಳೆ ಎಲ್ಲಾ ರೀತಿಯಿಂದಲೂ ಕೂಡ ಆಕಿ ಬಹಳ ಪವರ್ಫುಲ್ ಆಗಿ ಇರಬಹುದು, ವಿಸ್ಡಮ್ಫುಲ್ ಲೈಫ್ ಅನ್ನ ನಡೆಸಬಹುದು, ಬಹಳ ಮೆಚ್ಯೂರ್ಡ್ ಲೈಫ್ ಅನ್ನ ನಡೆಸಬಹುದು. ನೋ ಡೌಟ್ ಸ್ವಲ್ಪ ನಿಸರ್ಗ ಆಕೆಯನ್ನ ಏನ್ ಮಾಡ್ತಿರ್ತದ, ಮೆನೋಪಾಸ್ ಟೈಮ್ ಒಳಗಡೆ ಕುಗ್ಗಿಸ್ತಾ ಇರ್ತದ. ಬಟ್ ಕುಗ್ಗಬೇಕಾದಂತ ಅವಶ್ಯಕತೆ ಇಲ್ಲ. ಕೆಲವೊಂದನ್ನ ಫಾಲೋ ಮಾಡ್ಕೋಬೇಕು. ಅದು ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಇರ್ತದ. ಬಹಳ ಮಂದಿ ಮೆನೋಪಾಸ್ ಆದ ತಕ್ಷಣ ನಂದು ಇನ್ನೇನ್ ಮುಗ್ದ ಹೋಯ್ತು. ಮೆನೋಪಾಸ್ ಆಗೋದು ಬೇಡ್ರಿ. ನಮ್ಮಲ್ಲಿ ಎಷ್ಟೋ ಸರಿ ಲೇಡೀಸ್ ಬರ್ತಾರ, ಒಂದ್ 40-45 ವರ್ಷದವ್ರು ಇರ್ತಾರ, ಸಣ್ಣ ಸಣ್ಣ ಮಕ್ಳು ಕರ್ಕೊಂಡ್ ಬಂದಿರ್ತಾರ. ನಮ್ದು ಇನ್ನೇನೆಲ್ಲಾ ಮುಗೀತ್ರಿ, ಎಲ್ಲಾ ಮಕ್ಕಳದರಿ ಅಂತಾರ. ನನಗ ಅದ ಅರ್ಥನೇ ಆಗೋದಿಲ್ಲ. ಆಕ್ಚುಲಿ ನೀವು 40-45 ಇಯರ್ಸ್ ಏನ್ ಮುಗೀತ್ ನಿಮ್ದು? ಆಕ್ಚುಲಿ ಏನೂ ಮುಗ್ದಿರಂಗಿಲ್ಲ. ಇನ್ಫ್ಯಾಕ್ಟ್ ಇಟ್ ಇಸ್ ನಾಟ್ ಅ ಸನ್ಸೆಟ್ ಟೈಮ್. ಇದು ಸೂರ್ಯಾಸ್ತ ಅಲ್ಲ. ಒಬ್ಬ ಜೀವನದೊಳಗ ನಂದೆಲ್ಲಾ ಮುಗೀತ್ರಿ, ಸೂರ್ಯ ಮುಳಿಗ್ ಬಿಟ್ಟ ಅಲ್ಲ. ಸೂರ್ಯೋದಯ ಆಗುವಂತ ಸಮಯ. ಅಂದ್ರೆ ನೀವು ಬಹಳ ಒಳ್ಳೆಯ ವಿಸ್ಡಮ್ ಫುಲ್ ಆಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ, ಸೆಲ್ಫ್ ಗ್ರೂಮಿಂಗ್ ಮಾಡ್ಕೊಳ್ಳಿಕ್ಕೆ, ಸಾಧನೆನ ಏನಾದ್ರೂ ಅನ್ಕೊಂಡಿದ್ದನ್ನ ಸಾಧನೆ ಮಾಡ್ಲಿಕ್ಕೆ ಬಹಳ ಪ್ರಬುದ್ಧವಾದಂತ ಸಮಯ ಇರ್ತದ. ಅದೇ ಈ ಸಮಯ. ಅದನ್ನ ನೀವು ಎಷ್ಟು ಒಳ್ಳೆ ರೀತಿ ಯುಟಿಲೈಸ್ ಮಾಡ್ಕೋತೀರಿ ಅನ್ನೋದ್ರ ಮೇಲೆ ನೀವೆಷ್ಟು ಕೇಪೇಬಲ್ ಅನ್ನೋದು ಡಿಸೈಡ್ ಆಗ್ತದೆ. ಅದಕ್ಕೋಸ್ಕರ ನಾವ್ ಹೇಳ್ತೀವಿ, ಫಸ್ಟ್ ಈ ಒಂದು ಮೆನೋಪಾಸ್ ಅನ್ನೋದನ್ನ ಬಹಳ ಶಾಂತಿಯಿಂದ, ಪ್ರೀತಿಯಿಂದ, ಹೌದು ಏನಾಗ್ತದ, ಎಸ್ ಐ ಎಂಜಾಯ್ ದಿಸ್ ಫೇಸ್ ಆಲ್ಸೋ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ರಿ. ಇನ್ ಸೆಕೆಂಡ್ ಬಂದು ಈ ಟೈಮ್ ಒಳಗೆ ಏನ್ ಮಾಡ್ಕೋಬೇಕು ಅಂದ್ರೆ ಆಹಾರದ ಮೇಲೆ ನೀವು ಬಹಳ ಫೋಕಸ್ ಮಾಡ್ಬೇಕು. ಇದನ್ನ ಎಲ್ಲಾ ಕಡೆನೂ ಹೇಳ್ಕೊತಾನೆ ಬರ್ತೀವಿ ನಾವು. ಈ 40 ವರ್ಷದವರೆಗೂ ನಾವು ಹೆಂಗ ಬಿರಿ ಇದನ್ ತಿಂದು ಹೆಂಗ್ ಬೇಕಂಗ್ ತಿಂದು ಎಷ್ಟೊತ್ನ್ಯಾಗ ಬೇಕು ಅಷ್ಟೊತ್ನ್ಯಾಗ ಹೆಂಗ್ ಬೇಕಂಗ್ ತಿಂದು ಏನೇನೋ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಈಗ ಹಂಗಲ್ಲ. ನೀವೊಂದು 40 ವರ್ಷ ಕ್ರಾಸ್ ಆದ್ಮೇಲೆ ನಿಮ್ದು ಆಹಾರ ಪದ್ಧತಿ ಬಹಳ ಡಿಸಿಪ್ಲಿನ್ ಆಗಿರ್ಬೇಕು. ಹೆಂಗಿರ್ಬೇಕು ಈ ಟೈಮ್ ಒಳಗಡೆ? ಫಸ್ಟ್ ನಾನ್ ಹೇಳೋದು 3 ಹೊತ್ತು ಊಟ ಮಾಡಬೇಕು ಅನ್ನುವಂತ ಕಾನ್ಸೆಪ್ಟ್ ಅಂತ ತಲೆಯಿಂದ ತೆಗೆದು ಹಾಕ್ರಿ. 2 ಹೊತ್ತು ಊಟ ಮಾಡಿದ್ರು ಸಾಕು. ನಾವ್ ಇದು ಎಲ್ಲಿಂದ ಬಂದದ್ ಗೊತ್ತಾ ನಮಗ ತಲೆ ಅಂದ್ರೆ, ಹಿಂದಿನ ಹಿರಿಯರು 3 ಹೊತ್ತು ಊಟ ಮಾಡ್ತಿದ್ರು. ಕಾರಣ ಅವ್ರ ಹಂಗ ಕೆಲ್ಸಾನು ಮಾಡ್ತಿದ್ರು, ಮೈ ಮಣಸ್ತಿದ್ರು, ಫಿಸಿಕಲ್ ಆಕ್ಟಿವಿಟೀಸ್ ಆ ಲೆವೆಲ್ ಇರ್ತಿದ್ರು. ನಾವ್ ಈಗ ಎಲ್ಲಿ ಹಂಗೈತಿ, ನಾವ್ ಏನೂ ಫಿಸಿಕಲ್ ಆಕ್ಟಿವಿಟೀಸ್ ಇರುವುದಿಲ್ಲ. ಇನ್ಫ್ಯಾಕ್ಟ್ ಊಟ ಮಾತ್ರ ಕರೆಕ್ಟ್ ಆಗಿ ನಮ್ಮ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಬೇಕು. ಹಂಗಲ್ಲ. ನೀವು ಅಕ್ಸೆಪ್ಟ್ 3 ಹೊತ್ತು ಊಟ ಮಾಡ್ತೀರಾ, ಅದ್ರ ತಕ್ಕಂಗ ನಿಮ್ದು ಹಾರ್ಡ್ ವರ್ಕ್ ಇರ್ಬೇಕು. ಬಟ್ ಹಾರ್ಡ್ ವರ್ಕ್ ಇಲ್ಲ ಅಂದಾಗ ನೀವು ಕಾರ್ಬ್ಸ್ ಅನ್ನ ಅಥವಾ ಟೋಟಲ್ ಫುಡ್ ಇಂಟೇಕ್ ಕಡಿಮೆ ಆಗ್ಬೇಕು. ನೀವ್ ಎಷ್ಟು ಕ್ಯಾಲರಿ ಕನ್ವರ್ಷನ್ ಮಾಡ್ತೀರಿ, ನೀವ್ ಯಾವ ರೀತಿ ಇದ್ದೀರಿ, ನಿಮ್ಗೆ ಎಷ್ಟು ಎನರ್ಜಿ ಬೇಕು ಅದನ್ನ ನೋಡ್ಕೊಂಡು ಊಟ ಮಾಡ್ಬೇಕು. ನನ್ನ ಪ್ರಕಾರ ನಾವ್ ಈಗ ಊಟ ಮಾಡ್ಲಿಕ್ಕತ್ತಿದ್ ಹೆಚ್ಚಿಗಿನ ಊಟ ಮಾಡ್ಲಿಕ್ಕತ್ತೀವಿ. 2 ಹೊತ್ತು ಊಟ ಮಾಡಿದ್ರು ಸಾಕು. ಇಷ್ಟೋಕೊಂಡು ಕಸ ತಿನ್ನೋದಕ್ಕಿಂತ ಸ್ವಲ್ಪ ರಸ ತಿನ್ನೋದು ಬೆಸ್ಟ್ ಅಂತ ನನಗ ಅನಿಸ್ತದ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, 2 ಹೊತ್ತು ಊಟವನ್ನ ಕಾನ್ಸೆಪ್ಟ್ ಇಟ್ಕೋಬೇಕು. ಇನ್ನ ಬೆಳಗಿನ ಟೈಮ್ ಒಳಗಡೆ ಸ್ವಲ್ಪ ಲೈಟ್ ಆಹಾರ ಇರಬೇಕು. ಯಾಕಂದ್ರೆ ಅದು ಕಫಕಾಲ ಇರುವಂತ ಸಮಯ, ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಇರುವುದಿಲ್ಲ. ನಿಮ್ದು ಹೆವಿ ಮೀಲ್ಸ್, ದೊಡ್ಡ ಊಟ ಯಾವಾಗಿರ್ಬೇಕು ಅಂದ್ರೆ ಪಿತ್ತ ಕಾಲದೊಳಗ, ಮಧ್ಯಾಹ್ನ ಸೂರ್ಯ ತಲೆ ಮೇಲಿದ್ದಾಗ ಅಂತ ಹೇಳ್ತೀವಲ್ಲ, ಆವಾಗ ಹೆವಿ ಮೀಲ್ಸ್ ಇರ್ಬೇಕು. ಹೆವಿ ಮೀಲ್ಸ್ ಅಂದ ಅರ್ಥ ಏನು? ಪ್ರಾಪರ್ ಆದಂತ ಬ್ಯಾಲೆನ್ಸ್ಡ್ ಫುಡ್ ಇರಬೇಕು. ಷಡ್ರಸಯುಕ್ತ ಆಹಾರ ಇರಬೇಕು. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ರಸ ಇರುವಂತವು.
ಅದನ್ನ ಅಗದಿ ಎಲ್ಲರಿಗೂ ಅರ್ಥ ಆಗೋಂಗ್ ಹೇಳ್ಬೇಕಂದ್ರ ಹಿಟ್ಟಿನ ಪದಾರ್ಥ ಕಡಿಮೆ ಇರ್ಬೇಕು, ಪ್ರೋಟೀನ್ ಒಂದು ಕಾಳು ಪಲ್ಯ ಇರ್ಬೇಕು. ನಾ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಹಿಂಗೂ ಹೇಳಂಗಿಲ್ಲ, ಜನಸಾಮಾನ್ಯರಿಗೆ ಎಲ್ಲರಿಗೂ ಅರ್ಥ ಆಗೋಂಗ್ ಹೇಳ್ತೀನಿ. ನೀವು ಒಂದ್ ರೊಟ್ಟಿ ಅಥವಾ 2 ರೊಟ್ಟಿ ತಿಂದ್ರಿ ಅಂದ್ರ ಹೆಚ್ಚಿಗೆ ಕಾಳು ಪಲ್ಯ, ಒಂದು ಕಾಳು ಪಲ್ಯ, ಒಂದು ವೆಜಿಟೇಬಲ್ಸ್ ಕಾಯಿ ಪಲ್ಯ, 2 ತರದ ಪಲ್ಯ ಮಾಡ್ಕೊಳ್ರಿ. 1 ಕಪ್ ರೈಸ್ ತಗೊಳ್ರಿ. ನಾ ಅದನ್ನ ಬಿಟ್ಟಿನಿ, ನಾ ಇದನ್ನ ಬಿಟ್ಟಿನಿ ಅನ್ನುವಂತ ಸೈಕಾಲಜಿ ಒಳಗೂ ಇಟ್ಕೊಳಿಕ್ ಹೋಗ್ಬಿಡ್ರಿ. ಎಲ್ಲಾ ಊಟ ಮಾಡ್ರಿ, ಬಹಳ ಹಿತಮಿತವಾಗಿ ಊಟ ಮಾಡ್ರಿ. ಸ್ವಲ್ಪ 1 ಕಪ್ ರೈಸ್ ಇತ್ತು ಅಂದ್ರೆ ಸಾಂಬಾರು ಅಥವಾ ರಸಮು ಹಾಕೊಂಡಿರ್ತೀರಿ. ಇದ್ರ ಜೊತೆಗೆ ನೀವು ಮಜ್ಜಿಗೆಯನ್ನ ಕುಡಿಯೋ ರೂಢಿ ಇಟ್ಕೊಳ್ಳೇಬೇಕು ಮಧ್ಯಾಹ್ನ. ಓಕೆ, ಎಲ್ಲಾ ಊಟ ಆದ ನಂತರ, ಊಟ ಮುಗಿದ ತಕ್ಷಣ ಗಟ ಮಜ್ಜಿಗೆ ಕುಡಿದು ಬಿಡ್ಬೇಕನ್ರಿ? ಅಲ್ಲ, ಅದಕ್ಕೊಂದ್ ಪದ್ಧತಿ ಐತಿ. ಹೆಂಗ ಅದ್ರೊಳಗ ಮಜ್ಜಿಗೆ ಮಾಡೋದ ಬಹಳ ಮಂದಿ ಗೊತ್ತಿಲ್ರಿ. ಒಂದ್ ದೊಡ್ಡ ಬಾಟ್ಲಿ ತಗೊಂಬಂದಿರ್ತಾರ, ಒಂದ್ ಬಾಟಲ್ನೊಳಗ ಒಂದಿಷ್ಟ ಮೊಸರು ಹಾಕೊಂತಾರ, ನೀರ್ ಹಾಕಿ ಗಳ ಮಾಡ್ಬಿಡ್ತಾರ, ಅದ ಮಜ್ಜಿಗೆ ಅನ್ಕೋತಾರ. ಅದ ರಾಂಗ್. ಅದು ಮಜ್ಜಿಗೆ ಅಲ್ವೇ ಅಲ್ಲ. ಅದಕ್ ಮಸ್ತು ಅಂತ ಹೇಳ್ತೇವೆ ನಾವು. ಈ ಕಡೆ ಮೊಸರು ಅಲ್ಲ, ಈ ಕಡೆ ಮಜ್ಜಿಗೆನೂ ಅಲ್ಲ. ಅದೊಂದ್ ನಡಕ್ ಒಂದ್ ಏನೋ ಸ್ಥಿತಿ ಉತ್ಪತ್ತಿ ಮಾಡ್ತೀರಿ, ಅಂತದನ್ನ ಕುಡಿಯೋದ್ರಿಂದ ಜಾಯಿಂಟ್ಸ್ ಡ್ಯಾಮೇಜ್ ಬಹಳಷ್ಟು ಜಲ್ದಿ ಆಗ್ತಾವ. ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಫಸ್ಟ್ ಏನ್ ಮಾಡ್ರಿ, ಪ್ರಾಪರ್ ಆಗಿ ಮೊಸರಿಗೆ ನೀರ್ ಹಾಕಿ ಚಂದ ಕಟೀರಿ ಅದನ್ನ. ಅವಾಗ ಮ್ಯಾಲ್ ಒಂದು ಫ್ಯಾಟಿ ಲೇಯರ್ ಬರ್ತದ, ಬುರುಗ್ ನಂಗೆ. ನೀವೇನಾರ ಗ್ರೈಂಡರ್ ಒಳಗ್ ಮಾಡಿದ್ರು ಕೂಡ ನೀವು ಸರಿಯಾಗಿ ಅದನ್ನ ಗ್ರೈಂಡ್ ಮಾಡಿದಾಗ ಮೇಲೊಂದು ಫ್ರೋದಿ ಲೇಯರ್ ಅಥವಾ ಬುರುಗ್ ನಂಗೆ ಬರ್ತದಲ್ಲ, ಅಂತ ಒಗದ್ ಬಿಡ್ರಿ. ವೈಟ್ ವಾಟರ್ ಏನ್ ಬರ್ತದ ಅದಕ್ಕ ಫ್ರೆಶ್ ಆಗಿರುವಂತಹ 1 ಟೀ ಸ್ಪೂನ್ ಅಗಸಿ ಪೌಡರ್ ಮಾಡಿಟ್ಟಿರುದಲ್ಲ, ಅಗಸಿಯನ್ನ ಮತ್ತು ಒಂದು ಅರ್ಧ ಚಮಚ ಜೀರಿಗೆಯನ್ನ, ಸ್ವಲ್ಪ ಧನಿಯಾ ಕಾಳು ಅಥವಾ ಹಬೀಜ್ ಕಾಳನ್ನ ಹಾಕಿ, ಸ್ವಲ್ಪ ಹಿಂಗನ್ನ ಹಾಕಿ, ಸೈಂಧವ ಲವಣ ಹಾಕಿ ಮಿಕ್ಸಿ ಅಥವಾ ಗ್ರೈಂಡ್ ಮಾಡಿ ಅದನ್ನ ಅದಕ್ಕೆ ಸೇರಿಸ್ರಿ. ನಾ ಹೇಳೋದನ್ನ ಅರ್ಥ ಆಗ್ಲಿಲ್ಲ ಅಂದ್ರೆ ರಿವೈಂಡ್ ಮಾಡಿ ಕರೆಕ್ಟ್ ಆಗಿ ಕೇಳ್ಕೊಡ್ರಿ. ಇವೆಲ್ಲಾ ಐಟಮ್ಸ್ ಹಾಕಿ ಸರಿಯಾಗಿ ಗ್ರೈಂಡ್ ಮಾಡಿ ಆ 1 ಲೀಟರ್ನಷ್ಟು ಮಜ್ಜಿಗೆ ರೆಡಿ ಮಾಡ್ಕೊಡ್ರಿ. ಅದನ್ನ ಮಧ್ಯಾಹ್ನ 2-2:30 ನಿಮ್ದು ಊಟ ಆದ್ಮೇಲಿಂದ ಶುರು ಮಾಡಿ ವಾತಕಾಲ ಶುರು ಆಗುವವರೆಗೂ 5-5:30 ತನಾನು ಸಿಪ್ ಬೈ ಸಿಪ್ ಅವಾಗಷ್ಟು ಕುಡಿತಾ ಇರಿ. ಇದರಿಂದ ನಿಮ್ಗೆ ಏನಾಗ್ತದ, ಬಾಡಿ ಒಳಗಡೆ ಇನ್ಫ್ಲಮೇಷನ್ ಕಡಿಮೆ ಆಗ್ತದೆ. ಆಹಾರ ತಗೊಳ್ಳೋದು ಬಹಳ ಒಂದು ಆರ್ಟ್ ರೀ, ಇದೆಲ್ಲರಿಗೂ ಬರಂಗಿಲ್ಲ. ಆಹಾರ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಸುಳ್ಳಲ್ಲದ. ಆಕ್ಚುಲಿ ಕರೆಕ್ಟ್ ಆಗಿ ಊಟ ಮಾಡ್ಕೊಂಡ್ಬಿಟ್ರ ಎಷ್ಟೋ ರೋಗಗಳನ್ನ ತಪ್ಪಿಸ್ಬೋದು. ಇನ್ನ ಹೈ ಪ್ರೋಟೀನ್ ಹೆಂಗ್ ತಗೋಬೇಕು ಅಂತೇಳಿ ಕೆಲವು ಮಂದಿ ಸಡನ್ ಆಗಿ ನಾನ್ ವೆಜ್ ಶಿಫ್ಟ್ ಆಗೋದನ್ನ ನೋಡೇನಿ. ಈ ಏಜ್ನಾಗ ಪ್ರೋಟೀನ್ ಸಿಗಂಗಿಲ್ಲ ಅಂತ ನಾನ್ ವೆಜ್ ಹಂಗ್ಯಾಕ್ ಮಾಡ್ಲಿಕ್ಕೆ ಹೋಗ್ತೀರಿ? ವೆಜಿಟೇರಿಯನ್ ಇದ್ದವ್ರು, ಇಷ್ಟು ದಿವಸ ವೆಜಿಟೇರಿಯನ್ ಇದ್ದವ್ರು ಸಡನ್ ನಾನ್ ವೆಜ್ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಬಾಡಿ ಅಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ಪ್ಯೂರ್ ನಾನ್ ವೆಜಿಟೇರಿಯನ್ಸ್ ಇರೋ ನಾನ್ ವೆಜ್ ಅನ್ನ ಬಹಳ ಜಾಣತಂತೆ ತಿಂತಿರ್ತಾರ. ಆಕ್ಚುಲಿ ಅವ್ರಿಗೆ ಗೊತ್ತಿರ್ತದೆ, ಅಫಿಷಿಯಲ್ ನಾನ್ ವೆಜ್ ಇರೋರಿಗೆ ನಾನ್ ವೆಜ್ ಹೆಂಗ್ ತಿನ್ಬೇಕು ಅನ್ನೋದು ಗೊತ್ತಿರ್ತದೆ. ಇವು ವೆಜಿಟೇರಿಯನ್ ಇದ್ಕೊಂಡು ನಾನ್ ವೆಜ್ ಏನ್ ಹೋಗ್ತಾರಲ್ಲ, ಇವ್ರ ಎಲ್ಲಾ ಪಡ್ತಾರ ಮಾಡ್ಕೊಳ್ಳೋದು. ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಸಾಕಷ್ಟು ಕಾಳು ಬೇಳೆ ಒಳಗ ಪ್ರೋಟೀನ್ ಸಿಗ್ತದ. ಜೊತೆಗೆ ಫೈಟೋ ಇಸ್ಟ್ರೋಜನ್ಸ್ ರಿಚ್ ಇರುವಂತಹ ಕೆಲವೊಂದು ಅಂಶಗಳದಾವ. ಏನ ಸೋಯಾಬೀನ್ ಗಳನ್ನ ಯೂಸ್ ಮಾಡ್ಕೊಡ್ರಿ, ಸೋಯಾ ಕಾಳು ಯೂಸ್ ಮಾಡ್ಕೊಡ್ರಿ. ಆ ಚಂಕ್ಸ್ ಯೂಸ್ ಮಾಡಕ್ ಆಗ್ಲಿ ಅಂದ್ರೆ ಕಾಳು ಯೂಸ್ ಮಾಡ್ಕೊಡ್ರಿ, ಅಲ್ಸಂದಿ ಕಾಳು ಯೂಸ್ ಮಾಡ್ಕೊಡ್ರಿ. ಆಮೇಲೆ ಪ್ರತಿ ದಿವಸ ಒಂದೊಂದು ವೆರೈಟಿ ಕಾಳುಗಳ ಪಲ್ಯ ಒಂದ್ ದಿವಸ ಹೆಸರು ಕಾಳು, ಮಡಕಿ ಕಾಳು, ಅಲ್ಸಂದಿ ಕಾಳು, ಹುರುಳಿ ಕಾಳು, ಇವುಗಳನ್ನೆಲ್ಲ ಪಲ್ಯ ಮಾಡ್ಕೊಡ್ರಿ. ಜೊತೆಗೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅನ್ನ ಕುಕ್ ಮಾಡಿ ಅದನ್ನ ತಿನ್ನೋದಕ್ಕಿಂತ ಸಾಲಡ್ಸ್ ರೂಪದೊಳಗೆ ತಿನ್ರಿ. ಮೆಂತೆ ಸೊಪ್ಪು, ಹಕ್ಕರ್ಕಿ ಸೊಪ್ಪು, ಇಂಥ ಸೊಪ್ಪುಗಳನ್ನೆಲ್ಲ ನೀವು, ಈರುಳ್ಳಿ, ಇವುಗಳನ್ನೆಲ್ಲ ರಾ ಹಾಕಿ ಕಟ್ ಮಾಡಿ ಕ್ಲೀನ್ ಮಾಡ್ಕೊಂಡು ಸರಿ ಬ್ಲಾಂಚ್ ಮಾಡ್ರಿ. ಡೈರೆಕ್ಟ್ ಪೂರಾ ರಾನು ತಿನ್ಬಾರ್ದು. ಆಯುರ್ವೇದದೊಳಗೆ ನಾವ್ ಹೇಳ್ತೇವಿ ಶಾಕಾಹ ರೋಗ ವರ್ಧಂತೆ ಅಂತ ಹೇಳ್ಕೊಂಡು, ಮೇ ಬಿ ಅವ್ರಿಗೆ ಅವಾಗ ಗೊತ್ತಿತ್ತು ಕಾಣಿಸ್ತದ ಇವೆಲ್ಲ ಪೊಲ್ಯೂಟೆಡ್ ಇರ್ತಾವ ಅಂತೇಳಿ, ಅದಕ್ಕೆ ಹೇಳ್ಬಿಟ್ಟಾರ ಅವರು. ನೀವ್ ಇಂಥ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನ್ ಮಾಡ್ಬೇಕು, ಒಂದ್ಸಲ ಬ್ಲಾಂಚ್ ಮಾಡ್ಬೇಕು. ಬ್ಲಾಂಚ್ ಅಂದ್ರೆ ಏನು, ಕುದಿಯೋ ನೀರೊಳಗೆ ಜಸ್ಟ್ ಹಾಕಿ 30 ಸೆಕೆಂಡ್ ಬಿಟ್ಟು ತೆಗೆದು ಬಿಡ್ಬೇಕು. ಆ ರೀತಿಯಾಗಿ ಮಾಡ್ಕೊಂಡು ನೀವು ಅವನ್ನ ತಿನ್ರಿ. ಇದರಿಂದ ಡೈಜೆಸ್ಟಿವ್ ಆಕ್ಟಿವಿಟಿ ಬಹಳ ಚಂದಾಗಿ ಬ್ಯಾಲೆನ್ಸ್ ಆಗ್ತದ. ಹೈ ಫೈಬರ್ ಕಂಟೆಂಟ್ ಆಹಾರವನ್ನು ಊಟ ಮಾಡಿ, ಚೌಳಿಕಾಯಿ ಪಲ್ಯ, ಬೀನ್ಸ್ ಪಲ್ಯ, ಹೀರಿಕಾಯಿ ಪಲ್ಯ, ಇಂಥವುಗಳನ್ನೆಲ್ಲವನ್ನು ನೀವು ಊಟದೊಳಗೆ ಬಳಸ್ಕೋಬೇಕು. ಟೈಪ್ ಆಫ್ ವೆರೈಟಿ ಊಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹದ ಅಂತಂದ್ರೇನು, ಕೆಲವು ಮಂದಿ ಹೇಳೋದ್ ಕೇಳೇನ್ ನಾನು, ಊಟದ ಹದನ ಗೊತ್ತಿಲ್ಲ ನಿಮಗ ಅಂತಿರ್ತಾರ. ಅಂದ್ರೇನು, ಹಪ್ಪಳ, ಸಂಡಿಗೆ, ಬಜಿ, ಮಿರ್ಚಿ ಇವೆಲ್ಲ ಇದ್ರಷ್ಟ ಊಟದ ಹದ ರೀ. ಕೆಲವು ಮಂದಿಗೆ ಉಪ್ಪಿನಕಾಯಿನ ಪಲ್ಯ ತಿಂದಂಗ್ ತಿಂತಿರ್ತಾರ. ಅದ ಅಲ್ಲ ಆಕ್ಚುಲಿ ಹದ ಅಂದ್ರೆ ಏನ್ ಗೊತ್ತಾ, ಪ್ರಾಪರ್ ಆಗಿ ಒಂದು ಕಾರ್ಬೋಹೈಡ್ರೇಟ್ ಇದ್ರೆ ಅದಕ್ಕೆ ಪ್ರೋಟೀನ್ ಇರ್ಬೇಕು, ಅದ್ರ ಜೊತೆಗೆ ಅಷ್ಟೇ ಪ್ರಮಾಣದ ಒಂದು ಫೈಬರ್ ಕಂಟೆಂಟ್ ಇರ್ಬೇಕು, ಅದ್ರ ಜೊತೆ ಹೆಲ್ದಿ ಫ್ಯಾಟ್ ಇರ್ಬೇಕು. ಹೆಲ್ದಿ ಫ್ಯಾಟ್ ಅಂದ್ರೆ ಯಾವುದು, ಒಳ್ಳೆಯ ಆಕಳ ತುಪ್ಪವನ್ನ ಸೇವನೆ ಮಾಡೋದ್ರಿಂದ ಏನೂ ಸಮಸ್ಯೆ ಆಗುದಿಲ್ಲ. ಎಣ್ಣೆ ಒಳಗ್ ಕರ್ದದ್ದನ್ನ ತಿನ್ಲಿಕ್ಕೆ ಹೋಗ್ಬೇಡ್ರಿ. ಪ್ರತಿ ದಿವಸ ಊಟ ಮಾಡೋದಂದ್ರ ಅದೊಂದು ಹಬ್ಬದ ತರ ಆಚರಣೆ ಮಾಡ್ಕೊಡ್ರಿ.
ಹಂಗಂತ ಹೇಳಿ ಸ್ವೀಟ್ ಮಾಡ್ಬೇಡ್ರಿ ಡೈಲಿ. ಈ ಹಳ್ಳಿ ಒಳಗ್ ನೋಡಿರಿ, ಹಬ್ಬ ಹುಣ್ಣಿಮೆ ಅಮಾವಾಸ್ಯೆ ಇದ್ದಾಗ ಮಾತ್ರ ಸ್ವೀಟ್ ಮಾಡ್ತಾರ ಅವ್ರು. ಡೈಲಿ ಇಂಥವೇನು ಮಾಡೋದಿಲ್ಲ. ಇವಂದು ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಬಹಳ ಇರ್ತಾವ, ಹೊಲ ಮನಿಗೆಲ್ಲ ಹೋಗ್ತಿರ್ತಾರ, ಅಂತವ್ರೇ ಸ್ವೀಟ್ ಕಡಿಮೆ ಮಾಡ್ತಾರ. ಈಗೂ ಇತ್ತಿತ್ಲಾಗ ಅವರು ಎಲ್ಲಾ ಡ್ಯಾಮೇಜ್ ಆಗ್ಯಾರ ಬಿಡ್ರಿ. ಅವ್ರ ಮನಿಯೊಳಗು ಫ್ರಿಡ್ಜ್ ಮಾಡ್ಕೊಂಡಾರ, ಫ್ರಿಡ್ಜ್ ತೆಗದ ತಕ್ಷಣ ಎಲ್ಲಾ ರೀತಿ ಸ್ವೀಟ್ಸ್ ಇರ್ತಾವ. ನಮ್ಮಲ್ಲಂತೂ ಎಲ್ಲಾರು ಡೈಲಿ ಸ್ವೀಟ್ಸ್ ಇರ್ತಾವ. ದಿಸ್ ಇಸ್ ವೆರಿ ರಾಂಗ್ ಆಕ್ಚುಲಿ. ಯಾವಾಗರ ಒಕೇಶನಲಿ ಸ್ವೀಟ್ಸ್ ಮಾಡ್ಕೊಡ್ರಿ. ಮತ್ತು ಊಟವನ್ನ ಸಂಭ್ರಮಿಸಬೇಕು ಅಂದ್ರೆ ಏನ್ ಅರ್ಥ, ಇತಿ ಮಿತವಾಗಿರ್ಬೇಕು. ಪ್ರತಿ ಊಟದೊಳಗುನು ಕೂಡ ಕಾರ್ಬ್ಸ್ ಇರ್ಬೇಕು, ಪ್ರೋಟೀನ್ಸ್ ಇರ್ಬೇಕು, ಅಂದ್ರೆ ಹಿಟ್ಟಿನ ಪದಾರ್ಥ ಇರ್ಬೇಕು, ಕಾಳುಗಳು ಇರ್ಬೇಕು, ಫೈಬರ್ಸ್ ಇರ್ಬೇಕು, ನಾರು ಪದಾರ್ಥ ಇರ್ಬೇಕು, ಹೆಲ್ದಿ ಫ್ಯಾಟ್ಸ್ ಇರ್ಬೇಕು, ಅಂದ್ರೆ ಕೊಬ್ಬಿನ ಅಂಶ ಇರ್ಬೇಕು. ಈ ರೀತಿಯಾಗಿ ಬ್ಯಾಲೆನ್ಸ್ಡ್ ಫುಡ್ ಮಾಡ್ಕೊಂಡು ಎಲ್ಲಾ ರಸಗಳು ಇರ್ಬೇಕು ಅದ್ರೊಳಗ. ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಇವೆಲ್ಲಾ ರಸಗಳು ಇರ್ಬೇಕು. ಹಿಂಗ್ ಊಟ ಮಾಡೋದನ್ನ ಕಲೀರಿ. ಈ ರೀತಿಯಾದಂತ ಊಟ ಮಧ್ಯಾಹ್ನ ಹೆವಿ ಇರ್ಬೇಕು. ಹೆವಿ ಅಂತಂದ್ರೆ ಹೊಟ್ಟೆ ತುಂಬಿ ಇನ್ನೂ ಮ್ಯಾಲ ಹಾಕೊಳ್ಳೋದಲ್ಲ. ಇನ್ನೂ ಒಂದ್ ಸ್ವಲ್ಪ ಬೇಕಂದಾಗನೆ ನಾವು ಬಿಡಿಸ್ಬೇಕು, ಅದನ್ನ ಊಟ ಬಿಡ್ಬೇಕು. ಸ್ವಲ್ಪ ಜಾಗವನ್ನ ನಾವು ಖಾಲಿ ಬಿಟ್ಟಿರ್ಬೇಕು. ಆಮೇಲೆ ನಾ ಹೇಳ್ದಂಗ್ ಮಜ್ಜಿಗೆಯಿಂದ ನೀವು ಸಾಯಂಕಾಲ ಅಪ್ ಟು 4:30 5 ವರೆಗೂ ಕುಡಿತಾ ಇರ್ಬೇಕು. ಇದರಿಂದ ಕಷಾಯ ರಸ ನಿಮ್ಮ ಎಕ್ಸ್ಟ್ರಾ ಪಿತ್ತವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಶುರು ಮಾಡ್ತದ. ಮತ್ತೆ ಊಟದೊಳಗೆ ಏನೇನ್ ಯೂಸ್ ಮಾಡ್ಕೋಬೇಕು ಅಂತ, ನಟ್ಸ್ ಯೂಸ್ ಮಾಡ್ರಿ, ವಾಲ್ನಟ್ಸ್, ಆಲ್ಮಂಡ್ಸ್ ಇಂಥವೆಲ್ಲ ಯೂಸ್ ಮಾಡ್ರಿ. ಬಟ್ ಅಫೋರ್ಡೆಬಲ್ ಇದ್ದವ್ರು. ಅಫೋರ್ಡೆಬಲ್ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು, ಬೆಸ್ಟ್ ಅಂದ್ರೆ ಅವ್ರು ಹೇಳ್ತೀನಿ ಶೇಂಗಾ ಕಾಳು, ಆಮೇಲೆ ಹೆಸರು ಕಾಳುಗಳನ್ನ ಇವನ್ನೆಲ್ಲ ನೆನೆಸಿಟ್ರಿ. ಸ್ವಲ್ಪ ನೆನೆಸಿಟ್ರ ಅದ್ರದ್ದು ಬಯೋ ಅವೈಲೇಬಿಲಿಟಿ ಬಹಳ ಚಲೋ ಸಿಗ್ತದ, ನಮಗ್ ಒಳ್ಳೆ ರೀತಿಲಿ ಡೈಜೆಷನ್ ಆಗ್ತಾವ. ಅದಕ್ಕೋಸ್ಕರ ನೀವು ಇವುಗಳನ್ನೆಲ್ಲ ನೆನೆಸಿಟ್ಕೊಂಡು ತಿನ್ಬಹುದು. ಆಮೇಲೆ ಈ ವೆಜಿಟೇಬಲ್ಸ್ ಅನ್ನ ಈ ರೀತಿಯಾಗಿ ನೀರನ್ನ ಚೆನ್ನಾಗಿ ಕುಡಿಬೇಕು. ವಾಟರ್ ಬಹಳ ಇಂಪಾರ್ಟೆಂಟ್. ಹೈಡ್ರೇಷನ್ ಹೆಂಗ್ ಮಾಡ್ಕೋಬೇಕು ಅಂದ್ರೆ, ವಾತ ಪ್ರಕೋಪ ಆಗ್ತಿರ್ತದ ಈ ಸಮಯದೊಳಗ, ಬಾಡಿ ಡ್ರೈ ಆಗ್ತಿರ್ತತಿ, ಮತ್ತಿಷ್ಟ ದೇಹದೊಳಗ ಸ್ಫುರಣ, ಉಷ್ಣಕಾಮಿತ್ವ, ಒಂಥರ ನಡಗೋದು ಎಲ್ಲ ಶುರುವಾಗಿರ್ತದ. ಅಂತ ಟೈಮು ಹೈಡ್ರೇಷನ್ ಬಹಳ ಮುಖ್ಯ. ಬೆಳಿಗ್ಗೆಯಿಂದ ರಾತ್ರಿವರೆಗುನು, ಎದ್ದಾಗಿಂದ ಮಲಗೋವರೆಗುನು ಕೂಡ ರಿದಮಿಕ್ ಆಗಿ ಸ್ವಲ್ಪ ನೀರ್ ಕುಡಿತಾನೇ ಇರ್ಬೇಕು. ಒಮ್ಮೆ 1 ಲೀಟರ್ ನೀರ್ ಕುಡಿಯೋದು ಅಲ್ಲ. ಜೊತೆ ವೈಟಮಿನ್ ಸಿ ಸಿಗುವಂಗ ಆಹಾರವನ್ನ ಹೆಚ್ಚಿಗೆ ಸೇವನೆ ಮಾಡ್ಕೊ. ಡೈಲಿ ಒಂದ್ ಅರ್ಧ ಲಿಂಬಿ ಹಣ್ಣಾದ್ರೂ ಸೇವನೆ ಯಾವುದೇ ರೀತಿ ಒಳಗ ನೀವು ಅನ್ನದೊಳಗರ ಹಾಕೊಡ್ರಿ, ಅಥವಾ ಲೆಮನ್ ಜ್ಯೂಸರ್ ಮಾಡ್ಕೊಂಡ್ ಕುಡೀರಿ. ಅದನ್ ಬಹಳ ಇಂಪಾರ್ಟೆಂಟ್ ಅದು. ಮತ್ತೆ ಸಮಯ ಸಿಕ್ಕಾಗ ನಿಮ್ಗೆ ಅವಕಾಶ ಸಿಕ್ತು ಅಂದ್ರೆ ಈ ಗುಡ್ಡದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಂತ ಸಿಗ್ತಾವ, ಅದ್ರ ಪೌಡರ್ ಮಾಡಿ ಇಟ್ಕೊಡ್ರಿ. ಆಮಲಕ್ಕಿ ಪೌಡರ್ ಅಂತ ಸಿಗ್ತದ, ಅದನ್ನು ಕೂಡ ಡೈಲಿ 1 ಟೀ ಸ್ಪೂನ್ ಬಿಸಿನೀರೊಳಗ ತುಗುತ್ತಾ ಬರ್ರಿ. ಅದರ ಜೊತೆಗೆ ನೀವು ಸೆಸಮೆ ಅಂದ್ರೆ ಈ ಬಿಳಿ ಎಳ್ಳುಗಳನ್ನ ಅಡಿಗೆ ಒಳಗೆ ಯೂಸ್ ಮಾಡ್ಕೊಡ್ರಿ, ಹೆಚ್ಚಿಗೆ ಯೂಸ್ ಮಾಡ್ಕೊಡ್ರಿ. ಹಂಗಂತ ಬಹಳ ಕಾಸ್ಟ್ಲಿ ಇರ್ತಾವ, ಬಟ್ ಹೆಂಗ್ ತಗೋಬೇಕು ಅವನ್ನೆಲ್ಲ? ಆದ್ರೂ ಬಹಳ ಬೇಡ, ಸ್ವಲ್ಪ ಆದ್ರೂ ಯೂಸ್ ಮಾಡ್ಕೊಡ್ರಿ. ಅಗಸಿ ಚಟ್ನಿ ತಿನ್ನೋ ರೂಢಿಯನ್ನ ಇಟ್ಕೊಡ್ರಿ. ಅಗಸಿ ಚಟ್ನಿ ನೀವು ಮಾಡಿ ಇಟ್ಕೊಂಡಾಗ ನಿಮ್ಗ ಕಡಿಮೆ ಬೆನಿಫಿಟ್ ಸಿಗ್ತದೆ. ಅದೇ ಫ್ರೆಶ್ ಅಗಸಿಯನ್ನ ನೀವು ಮಜ್ಜಿಗೆರೊಳಗೆ ಹಾಕೊಂಡ್ರಾಗ ಅದ್ರ ಆಕ್ಸಿಡೇಷನ್ ಆಗಂಗಿಲ್ಲ, ಹಿಂಗಾಗಿ ಫುಲ್ ಬೆನಿಫಿಟ್ ಸಿಗ್ತದೆ. ಸೊ ಈ ರೀತಿಯಾಗಿ ನೀವು ಆಹಾರವನ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೋಬೇಕು. ದೇಹಕ್ಕ ಮತ್ತು ಮನಸ್ಸಿಗೆ ಖುಷಿ ಕೊಡುವಂತ ಆಹಾರ ಇರ್ಬೇಕು. ಎಲ್ಲಾ ರೀತಿಯ ಹಣ್ಣುಗಳನ್ನ ದಯವಿಟ್ಟು ತಿನ್ರಿ. ನಾ ಹಣ್ಣು ತಿನ್ರಿ ಅಂದ ತಕ್ಷಣ ಬಹಳ ಮಂದಿ ಹೇಳೋದು, ನಮ್ಮಲ್ಲಿ ಬಂದ್ ಕೇಳ್ತಾರೆ, ಕಿವಿ ಫ್ರೂಟ್ಸ್ ತಿನ್ಬಹುದಾ, ಡ್ರ್ಯಾಗನ್ ತಿನ್ಬಹುದಾ, ಲೀಚಿ ತಿನ್ಬಹುದಾ? ನೀವ್ ಅವನ್ನೆಲ್ಲ ಯಾಕೆ ತಿಂತೀರಿ? ಪ್ಯಾರ್ಲನ್ ತಿನ್ರಿ, ಸಾದಾ ಬಾಳೆಹಣ್ಣು ತಿನ್ರಿ, ಪೈನಾಪಲ್ ತಿನ್ರಿ, ಪಪಾಯ ಹಣ್ಣು ತಿನ್ರಿ. ನಿಮ್ಮ ಸುತ್ತಮುತ್ತಲು ಏನ್ ಬೆಳಿತಾವಲ್ಲ ಅವನ್ ತಿನ್ರಿ. ಅವುಗಳನ್ನ ನಿಮ್ಮ ದೇಹ ಐಡೆಂಟಿಫೈ ಮಾಡ್ತದೆ. ನಿಮ್ಮ ದೇಹ ಅಂದ್ರೆ ನಿಮ್ಮ ದೇಹದ ಜೀವಕೋಶಗಳು ಪ್ರಾಪರ್ ಡೈಜೆಷನ್ ಮಾಡ್ತಾವ. ಆಕ್ಚುಲಿ ಆಪಲ್ ಕೂಡ ನೋಡ್ರಿ ಕಾಶ್ಮೀರದೊಳಗೆ ಬೆಳೀತದ, ಅದು ನಮ್ ಹಣ್ಣ ಅಲ್ಲ, ಹಂಗ್ ಲೆಕ್ಕ. ಅದಕ್ಕಿಂತ ನಿಮ್ಗೆ ಹೈಯೆಸ್ಟ್ ಕ್ಯಾಲ್ಸಿಯಂ, ಐರನ್ ಸಿಗೋದು ಪೇರು ಹಣ್ಣೊಳಗ. ಅದನ್ನ ತಿನ್ರಿ ಹೆಚ್ಚಿಗೆ. ನೀವು ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಳಿಕ್ ಹೋಗ್ಬೇಡ್ರಿ, ಅಂತ ಹಣ್ಣ ತಿನ್ಬೇಕು ಇಂತ ಹಣ್ಣು ತಿನ್ಬೇಕು ಅಂತ ಹೇಳಿ. ಯಾವ ಸೀಸನ್ ಒಳಗ ಯಾವ ಹಣ್ಣು ಹೆಚ್ಚಿಗೆ ಹೇರಳವಾಗಿ ಸಿಗ್ತಾವ, ಈ ಸದ್ಯ ನಿಮಗ ನೇರಳೆ ಹಣ್ಣು ಸಿಗ್ತಾವ, ಮ್ಯಾಂಗೋ ಸಿಗ್ತಾವ, ತಿನ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ನೀವು ಡಯಾಬಿಟಿಕ್ ಇದ್ರೆ ಕಡಿಮೆ ತಿನ್ರಿ, ಅಥವಾ ಅದ್ರ ತಕ್ಕಂಗೆ ಎಕ್ಸರ್ಸೈಸ್ ಮಾಡ್ಕೊಡ್ರಿ. ಬಟ್ ಹಣ್ಣುಗಳನ್ನ ಎಲ್ಲಾ ತಿನ್ರಿ, ವೆಜಿಟೇಬಲ್ಸ್ ಅನ್ನ ಎಲ್ಲಾ ತಿನ್ರಿ. ವೆಜಿಟೇಬಲ್ಸ್ ತಿನ್ನೋದ್ರೊಳಗು ಕೆಲವು ಮಂದಿ ಕೇಳ್ಯಾರ ನನಗ, ಸೌತಿಕಾಯಿ, ಗಜ್ಜರಿ ಇವನ್ನೆಲ್ಲಾ ಡೈಲಿ ಹೆಚ್ಕೊಂಡ್ ತಿಂತೀವಲ್ರಿ, ತಲಿ ದಿಮ್ ಅಂದ್ಬಿಡ್ತ, ಹೆಚ್ಚಿಗೆ ಹೋಗುದೇ ಇಲ್ಲ. ತಿನ್ನೋ ಮೋಡು ಅಷ್ಟ ಇಂಪಾರ್ಟೆಂಟ್ ಇರ್ತದ. ಕೆಲವು ಮಂದಿ ರೌಂಡ್ ಗಾಲಿ ಮಾಡ್ಕೊಂಡು ತಿಂತಾರ. ಅವ್ನ್ ಕಚಾ ತಿನ್ನೋ ಅಷ್ಟೊತ್ತಿಗೆ ನಿಮ್ಗೆ ಅರ್ಧ ತಾಸು 1 ತಾಸು ಗಟ್ಲೆ ಬರೀ ಅವ್ನ್ ತಿನ್ನೋದ್ರೊಳಗ ಆಗ್ತದ. ಅದ್ರ ಬದಲು ಬೆಟ್ರ್ ಗ್ರೇಟ್ ಮಾಡ್ಕೊಡ್ರಿ. ಹೆರಿಯೋದು ಅಂತ ಹೇಳ್ತೀವಲ್ಲ, ಗ್ರೇಟ್ ಮಾಡ್ಕೊಂಡು ಒಂಥರ ಅದನ್ನ ಸಾಲಡ್ಸ್ ಟೈಪ್ ಮಾಡ್ಕೊಂಡು ಅದಕ್ಕೊಂದು ಲೆಮನ್ ಹಿಂಡ್ಕೊಂಡು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಂಡು ಆ ರೀತಿಯಾಗಿ ತಿನ್ಕೊಡ್ರಿ. ನಿಮಗ್ ತಿನ್ಲಿಕ್ಕೂ ಈಸಿ ಆಗ್ತದ, ಟೇಸ್ಟು ಅನಿಸ್ತದ, ಮತ್ತು ಡೈಜೆಷನ್ಗೂ ಬಹಳ ಈಸಿ ಆಗ್ತದ. ಈ ರೀತಿ ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಖುಷಿಯಿಂದ ನೀವು
ಆಹಾರವನ್ನ ಸೆಟ್ ಮಾಡ್ಕೋಬೇಕು. ಇನ್ನು ಮೆನೋಪಾಸ್ ಆದ್ಮೇಲೆ ಮತ್ತೇನ್ ತಿನ್ಬೇಕ್ರಿ ಅಂದ್ರೆ ನಿಮ್ ಮನಿ ಒಳಗಡೆ ಏನ್ ಸಿಗ್ತದ ಅದನ್ನೇ ತಿನ್ರಿ. ದಯವಿಟ್ಟು ಇಲ್ಲದನ್ನ ಎಲ್ಲೆಲ್ಲೋ ಹೋಗಿ ಏನೇನೋ ತಿನ್ಕೊಂಡು ಬರಕ್ ಹೋಗ್ಬೇಡ್ರಿ. ಆರಾಮಾಗಿ ತಿನ್ರಿ, ಖುಷಿಯಿಂದ ತಿನ್ರಿ. ಊಟ ಮಾಡ್ಬೇಕಾದ್ರ ಮಾತ್ರ, ಇದು ನಂದು ಇನ್ನೊಂದು ಹಂಬಲ್ ರಿಕ್ವೆಸ್ಟ್, ಎಲ್ಲಾರು ಸೇರ್ ಕುತ್ಕೊಂಡ್ ಊಟ ಮಾಡ್ರಿ. 7 ಗಂಟೆ ಒಳಗಡೆ ಮುಗಿಸ್ರಿ ಊಟನ. ಅನಿವಾರ್ಯತೆ ಐತಪ್ಪ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಮನಿಯೊಳಗಿನ ಬೇರೆದವ್ರು ಬರ್ತಾರಂದ್ರ ನೀವು ಮಾತ್ರ ನಿಮ್ಮ ದೇಹಕ್ಕೆ ಮಹತ್ವ ಕೊಟ್ಟು 6:30 7 ಗಂಟೆ ಅಂದ್ರೆ ಚಂದ ಬ್ಯಾಲೆನ್ಸ್ಡ್ ಫುಡ್ ಅನ್ನ ಲೈಟ್ ಆಗಿ ರಾತ್ರಿ ಆಹಾರವನ್ನ ಊಟ ಮಾಡ್ರಿ. ಅದೆಲ್ಲಾ ಬಿಟ್ಟು ರಾತ್ರಿ 10:30 11 ಗಂಟೆ ಮೇಲೆ ಎಲ್ಲಾರು ಬಂದ ಮೇಲೆ ಅವ್ರು ಉಣಿಸಿ ಅವ್ರು ಬಿಟ್ಟದ್ದು ಇವ್ರು ಬಿಟ್ಟದ್ದು ಅಂತೆ ಅದನ್ನೇನ ಕಸರಾ ಮುಸುರಿ ಮಾಡ್ಕೊಂಡು ನಿಮ್ಮ ಬಾಡಿನ ಡಸ್ಟ್ ಬಿನ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಯು ವ್ಯಾಲ್ಯೂ ಯುವರ್ ಬಾಡಿ, ಯು ವ್ಯಾಲ್ಯೂ ಯುವರ್ ಹೆಲ್ತ್. ಓಕೆ, ಬೇರೆ ಯಾರಿಗೂ ಗಮನ ಇರುವುದಿಲ್ಲ. ಅಂಟಿಲ್ ಯು ಗೆಟ್ ಅ ಬಿಗ್ ಪ್ರಾಬ್ಲಮ್ ಯಾರಿಗೂ ಲಕ್ಷ್ಯ ಬರುವುದಿಲ್ಲ. ಅದನ್ನ ನಿಮ್ಮ ದೇಹಕ್ಕೆ ಮಹತ್ವ ಕೊಡಬೇಕು. ಅದಕ್ಕೋಸ್ಕರ ಎಲ್ಲಾರ್ಗು ಹೆಂಗ್ ಕೇರ್ ತಗೋತಿರೋ ಹಂಗ ನಿಮ್ಮ ದೇಹದ ಬಗ್ಗೆ ನೀವು ಕೇರ್ ಮಾಡ್ಕೋಬೇಕು. ದಿಸ್ ಇಸ್ ಆಲ್ ಅಬೌಟ್ ಫುಡ್. ಆದ್ರೆ ನೆಕ್ಸ್ಟ್ ಬರೋದು ನಿದ್ದೆ. ನಾ ಹೇಳ್ದೆ 7 ಗಂಟೆ ಒಳಗೆ ಊಟ ಮುಗಿಸ್ಕೊಂಡ ಮೇಲೆ ಇಮಿಡಿಯೇಟ್ ಆಗಿ ಯಾರು ಮಲ್ಕೊಳ್ಳೋದಿಲ್ಲ, ಸಿಕ್ಕಾಪಟ್ಟೆ ಕೆಲ್ಸ ಇರ್ತದ. ವಾಕ್ ಮಾಡ್ರಿ, ಬ್ರಿಸ್ಕ್ ವಾಕ್ ಮಾಡಕ್ ಹೋಗ್ಬೇಡ್ರಿ. ಲೈಟ್ ಆಗಿ ವಾಕ್ ಮಾಡ್ರಿ, ಲೈಟ್ ಮ್ಯೂಸಿಕ್ ಕೇಳ್ಕೊಡ್ರಿ. ಆಮೇಲೆ ರಾತ್ರಿ 10:30 ಸುಮಾರು 10 ಗಂಟೆಗೆ ಯೂಶುವಲಿ ನಿಮ್ಮ ಸ್ಕ್ರೀನ್ ಮೊಬೈಲ್ಸ್ ಅನ್ನ ಎಲ್ಲವನ್ನ ಸ್ವಿಚ್ ಆಫ್ ಮಾಡಿ ಬೇರೆ ರೂಮ್ ಒಳಗಿಟ್ಟು ಕಂಪ್ಲೀಟ್ ಆಗಿ ರೂಮ್ ಡಾರ್ಕ್ ಮಾಡ್ಕೊಂಡು ಮಲ್ಕೊಂಡ್ ಬಿಡ್ರಿ. ಎಷ್ಟೋ ಮಂದಿ ನಂಗೆ ಕಮೆಂಟ್ ಒಳಗೆ ಹೇಳ್ಯಾರ ನಿದ್ದಿನ ಬರಂಗಿಲ್ರಿ ಅಂತ ಹೇಳ್ಯಾರ. ಯಾಕೆ ಬರಂಗಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಈಸ್ಟ್ರೋಜನ್ ಡ್ರಾಪ್ ಆಗಿರ್ತದ, ನಿದ್ದೆ ಬರಂಗಿಲ್ಲ. ಮೆಂಟಲ್ ಇರಿಟೇಷನ್ ಸ್ಟ್ರೆಸ್ ಇರ್ತದ, ನಿದ್ದೆ ಬರಂಗಿಲ್ಲ. ವಾತ ಪ್ರಕೋಪ ಆಗಿರ್ತದ, ನಿದ್ದೆ ಬರಂಗಿಲ್ಲ. ಅದ್ರ ಜೊತೆ ನಾವ್ ಇನ್ನೊಂದ್ ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಊರಾಗ ಇದ್ದದ್ದು ಇಲ್ಲದ್ದು ವಿಚಾರ ನಾವೇ ಮಾಡ್ತೇವೆ. ಆ ಟೈಮ್ ಒಳಗ ಅದೇ ಏಜ್ ನವ್ರ ಮಾಡ್ತಾರ್ರಿ. ಯಾವ ವಿಚಾರ ಮಾಡೋದ್ರಿಂದ ಏನಾರ ಪ್ರಾಬ್ಲಮ್ ಸಾಲ್ವ್ ಆಗ್ತದ ಅಂದ್ರ ಅದನ್ನ ಮಾಡೋದ್ರಿಂದ ನಿಮ್ ನಿದ್ದೆ ಬರ್ತದೆ. ಇನ್ಫ್ಯಾಕ್ಟ್ ನೀವು ವಿಚಾರ ಒಂದ್ ಸ್ವಲ್ಪ ಟ್ರೈ ಮಾಡಿ ನೋಡ್ರಿ. ಯಾವ್ದಾರ ಒಂದು ಖುಷಿ ಕೊಡುವಂತ ವಿಚಾರ ಮಾಡ್ತಾ ಮಲ್ಕೊಡ್ರಿ, 10-15 ನಿಮಿಷ ನಿದ್ದೆ ಬರ್ತದ. ಯಾವ ಕೆಲಸ ಆಗಂಗಿಲ್ಲಲ್ಲ ಅಂತ ವಿಚಾರ ನೀವು ಮಾಡ್ತಾ ಮಲ್ಕೊಂಡ್ರಿ ಅಂದ್ರೆ ಬೆಳಗಿನ ತನ ನಿಮ್ಮ ನಿದ್ದೆ ಬರುವುದಿಲ್ಲ. ದಯವಿಟ್ಟು ಇದು ಮಾಡೋದ್ರಿಂದ ನಿಮ್ಮ ದೇಹ ಹಾಳಾಗ್ತದ. ಮೆಲಟೋನಿನ್ ಪ್ರೊಡಕ್ಷನ್ ಕಂಪ್ಲೀಟ್ಲಿ ಸ್ಟಾಪ್ ಆಗ್ತದ. ದೇಹ ಹೀಲ್ ಆಗೋದ ರಾತ್ರಿ ನಿದ್ದೆ ಮಾಡೋ ಟೈಮ್ನೊಳಗ ಅಂತ ನಾ ಒತ್ತಿ ಹೇಳಿವಿ ನಿಮ್ಗ. ಪ್ರತಿ ವಿಡಿಯೋ ಒಳಗೂ ಹೇಳಿನಿ. ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂಡ್ ವಿಸಿಟ್ ಮಾಡಿ ನನ್ನ ಎಲ್ಲಾ ವಿಡಿಯೋಸ್ ನೋಡ್ರಿ. ಅದ್ರೊಳಗೆ ಹೇಳಿನ ರಾತ್ರಿ ನಿದ್ದೆ ಬಹಳ ಬಹಳ ಮುಖ್ಯ. ನಮ್ಮ ಏನ್ ಡ್ಯಾಮೇಜ್ ಆಗ್ತಿರ್ತಾವಲ್ಲ ಎಲ್ಲಾ ಸೆಲ್ಸು ರಿಪೇರಿ ಆಗ್ತಾವ್ರಿ. ಯಾಕಂದ್ರೆ ಗ್ರೋತ್ ಹಾರ್ಮೋನ್ ಮೆಲಟೋನಿನ್ ಎಲ್ಲಾ ರಾತ್ರಿನ ಪ್ರೊಡ್ಯೂಸ್ ಆಗ್ತಿರ್ತದ. ಡೈಜೆಷನ್ ಸರಿ ಆಗ್ತತಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಹೌದ್ರಿ ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡ್ಬೇಕು, ನೀವು ಮಲ್ಕೋ ಅಂತೀರಿ, ಬಟ್ ನಿದ್ದಿನೇ ಬರ್ತಾ ಇಲ್ಲ ಅಂದವ್ರಿಗೆ ಸಿಂಪಲ್ ಟಿಪ್ಸ್ ಹೇಳ್ತೀನಿ. ಏನು ಅಂದ್ರೆ ಫಸ್ಟ್ ಆಫ್ ಆಲ್ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ರಿ. ಎರಡನೇದು ರೂಮ್ ಎಲ್ಲ ಡಾರ್ಕ್ ಮಾಡ್ಕೊಡ್ರಿ, ಮಲ್ಕೊಳ್ರಿ. ಮಲ್ಕೊಳ್ಳೋ ಟೈಮ್ ಒಳಗಡೆ ನಿಮ್ ಮನೆಯೊಳಗ ತಣ್ಣನ ಹಾಲ್ ಇದ್ವು ಅಂದ್ರ, ಕಚ್ಚಾ ಹಾಲಲ್ಲ, ಕಾಯಿಸಿ ಆರಿಸಿದ್ದು ತಣ್ಣನ ಹಾಲು ಇರ್ತಾವ, ಈ ಕಡೆ ಒಂದ್ 8 ಹನಿ ಈ ಕಡೆ ಒಂದ್ 8 ಹನಿ ಮೂಗೊಳಗ್ ಹಾಕೊಡ್ರಿ. ಇದನ್ನ ನಾವು ದುಗ್ಧ ನಸ್ಯ ಅಂತ ಹೇಳ್ತೀವಿ. ಇದರಿಂದ ನಿಮ್ಗ ಎಷ್ಟೋ ಸರಿ ನಿದ್ದೆ ಬರ್ಲಿಕ್ಕೆ ಹೆಲ್ಪ್ ಆಗ್ತದ. ಅಥವಾ ಗೋಘೃತ ಆಕಳ ತುಪ್ಪವನ್ನ ಈ ಕಡೆ ಒಂದ್ 5 ಡ್ರಾಪ್ಸ್ ಈ ಕಡೆ ಒಂದ್ 5 ಡ್ರಾಪ್ಸ್ ಹಾಕೊಡ್ರಿ, ಚಲೋ ನಿದ್ದೆ ಬರ್ತದ. ಇಲ್ಲಪ್ಪ ಅಂದ್ರೆ ಮಲ್ಕೊಳ್ಳೋ ಟೈಮ್ ಒಳಗಡೆ ಚಂದ ಸ್ನಾನ ಮಾಡ್ರಿ. ಬ್ಯಾಸಗಿತ್ತು ಅಂತಂದ್ರ ತಣ್ಣೀರ್ ಸ್ನಾನ ಮಾಡ್ರಿ. ಮಳೆಗಾಲ ಚಳಿಗಾಲ ಇತ್ತಂದ್ರ ಬಿಸಿನೀರ್ ಸ್ನಾನ ಮಾಡ್ರಿ, ನಿದ್ದೆ ಸರಿ ಬರ್ತದ. ಆಮೇಲೆ ಉಸಿರಾಟವನ್ನ ಗಮನಿಸ್ತಾ ಮಲ್ಕೊಡ್ರಿ, ನಿದ್ದೆ ಸರಿ ಬರ್ತದ. ಇಲ್ಲ ಆಟೋ ಸಜೆಷನ್ ಕೊಡ್ರಿ. ಮಲ್ಕೋಬೇಕಾದ್ರೆ ನಿಮ್ಮ ದೇಹಕ್ಕೆ ನೀವ ಹೇಳ್ರಿ, ನೀ ಬಾಳ ಬದುಕ್ಬೇಕಂದ್ರ, ಚಂದಾಗ ಬದುಕ್ಬೇಕಂದ್ರ ಮಲ್ಕೋ, ಜಲ್ದಿ ಸಾಯ್ಬೇಕಂದ್ರ ಹಿಂಗ ಎದ್ ಕೂಡು ಅಂತ ಹೇಳಿ ನಿಮಗ್ ನೀವ ಹೇಳ್ಕೋಬೇಕು. ಬೇರೆದವ್ರು ಎಷ್ಟ್ ದಿವ್ಸ ಅಂತ ಬಂದ್ ಹೇಳ್ತಾರ. ಅದಕ್ಕೋಸ್ಕರ ನೀವು ಇವುಗಳನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಆಂಗ್ಸೈಟಿ, ಆಮೇಲೆ ಇರಿಟೇಷನ್, ಈವನ್ ವೇಟ್ ಗೇನ್ ಕೂಡ ಆಗುದಿಲ್ಲ. ನಿದ್ದೆ ಸರಿ ಆತಂದ್ರೆ ಬಾಡಿ ಒಳಗೆ ಇನ್ಫ್ಲಮೇಷನ್ ಹೆಚ್ಚಿಗೆ ಆಗುದಿಲ್ಲ, ಸರಿಯಾಗಿ ವೇಟ್ ಮೇಂಟೈನ್ ಆಗ್ತದ. ಮತ್ತು ಬ್ರೈನ್ ಫಾಗ್ ಒಳಗೆ ಲೇಡಿ ಎಂಟರ್ ಆಗಂಗಿಲ್ಲ. ಬ್ರೈನ್ ಫಾಗ್ ಅಂದ್ರೆ ಏನು ಗೊತ್ತೈತಾ ನಿಮ್ಗ? ಎಲ್ಲಾರ್ಗು ಐತದ, ಇತ್ತಿತ್ಲಾಗ ಎಲ್ಲಾರ್ಗುನು ಸಮಸ್ಯೆ ಆಗ್ಯದ. ನಾವ್ ಏನ್ ಮಾಡ್ಲಿಕ್ಕತ್ತೀವಿ ಗೊತ್ತಿರಂಗಿಲ್ಲ. ಫ್ರಿಡ್ಜ್ ಮುಂದ್ ನಿಂತಿರ್ತೀವಿ, ಮರ್ತ್ ಬಿಡ್ತೇವಿ. ಕಬರ್ಡ್ ಮುಂದ್ ನಿಂತಿರ್ತೀವಿ, ಮರ್ತ್ ಬಿಡ್ತೇವಿ. ಅಡಿಗೆ ಮಾಡ್ಬೇಕಂತ ನಿಂತಿರ್ತೀವಿ, ಏನ್ ಅಡಿಗೆ ಮಾಡ್ಬೇಕಂತ ತಿಳಿಯಂಗಿಲ್ಲ. ಯಾರ್ದೋ ಬಗ್ಗೆ ಹೇಳ್ತಿರ್ತೀವಿ, ಆ ವ್ಯಕ್ತಿ ಹೆಸರು ನೆನಪು ಬರಂಗಿಲ್ಲ. ಇವೆಲ್ಲ ಯಾಕೆ ಆಗ್ತಾವಂದ್ರ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಲೀಪ್. ಬಿಕಾಸ್ ಆಫ್ ನಮ್ಮ ಸೆಲ್ಸ್, ಬ್ರೈನ್ ಒಳಗಿನ ಸೆಲ್ಸ್ ಸರಿಯಾಗಿ ಆಕ್ಸಿಜನ್ ಅನ್ನ ಪಡಿತಾ ಇಲ್ಲ. ಡೇ ಬೈ ಡೇ ಅವು ಡಲ್ ಆಗ್ಲಿಕ್ಕತ್ತಾವು. ಅದರ ಅರ್ಥ ವಿ ಆರ್ ನಿಯರಿಂಗ್ ಸಮಥಿಂಗ್ ಬ್ಯಾಡ್ ಸಿಚುವೇಶನ್ ಅಂದಂಗ. ಅದಕ್ಕೆ ಈ ರೀತಿ ಎಲ್ಲ ಸಮಸ್ಯೆ ಆಗ್ಬಾರ್ದು ಅಂದ್ರೆ ನಿದ್ದಿ
ಆಹಾರ ಮತ್ತು ಈ ಜೀವನದ ಅವಸ್ಥೆಯನ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಮನಸ್ಥಿತಿ, ಇವು ಮೂರೂ ನೀವು ಮಾಡ್ಕೋಬೇಕು. ಪ್ರತಿ ಸರಿ ಗಂಡ ಮಕ್ಕಳ ನಿಮ್ಮನ್ನ ಮೇಲೆತ್ತಬೇಕು ಅಂತೂ ಅಲ್ಲ, ನೀವು ಮೇಲೆತ್ಕೊಂಡ್ರೆ ಮಾತ್ರ ನೀವು ಮೇಲೆ ಬರ್ತೀರಿ. ಸೊ ಫಾಲೋ ಆಲ್ ದೀಸ್ ಥಿಂಗ್ಸ್. ಮುಂದಿನ 3 ಪಾಯಿಂಟ್ಸ್ ಗೆ ನೆಕ್ಸ್ಟ್ ವಿಡಿಯೋ ವಾಚ್ ಮಾಡ್ತಾ ಇರ್ರಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡ್ರಿ. ನಿಮಗೆ ಈ ವಿಡಿಯೋ ಲೈಕ್ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೀವು ಒಳ್ಳೆ ಇನ್ಫಾರ್ಮೇಶನ್ ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಅಂಡ್ ನಿಮಗೆ ಅನ್ಸಿರುವಂತ ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ಹಾಕ್ರಿ. ಥ್ಯಾಂಕ್ ಯು.